ಹೆಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಸ್ವಾಗತ. ನಾನು ನಿಮ್ಮ ಬಯಾಲಜಿ ಟೀಚರ್. ನನ್ನ ಹೆಸರು ಹರ್ಷಿತಾ. ನೀವು ನನ್ನ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬೋದು. ಸೊ ನಾವು ಇವತ್ತು ಏನದ್ರ ಬಗ್ಗೆ ಕಲಿಯಕ್ಕೆ ಹೋಗ್ತಿದ್ದೀವಿ? ಇವತ್ತು ನಾವು ನಮ್ಮ ಮೂರನೇ ಲೈಫ್ ಪ್ರಾಸೆಸ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದನ್ನ ಎರಡನೇ ಭಾಗನ ಇವತ್ತು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ, ಆಯಿತಾ? ಸೊ ಏನೇನಿದೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಪಾರ್ಟ್ 2 ಅಲ್ಲಿ? ಫಸ್ಟು ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಕಲ್ತಿದ್ವಿ ಅಲ್ವಾ? ಸೊ ಬ್ಲಡ್ ವೆಸಲ್ಸ್, ಹಾರ್ಟು, ಸರ್ಕ್ಯುಲೇಷನ್ದು ಮೆಕ್ಯಾನಿಸಮ್, ಲಿಂಫ್ಯಾಟಿಕ್ ಸಿಸ್ಟಮ್ ಎಲ್ಲ ಅರ್ಥ ಮಾಡ್ಕೊಂಡಿದ್ವಿ ಅಲ್ವಾ ನಾವು? ಸೊ ಇವತ್ತು ನಮ್ಮ ಪ್ಲಾಂಟ್ಸ್ ಅಥವಾ ನಮ್ಮ ಗಿಡ ಮರಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗೆ ನಡೆಯುತ್ತೆ ಅಂತ ಕಲ್ತ್ಕೋತೀವಿ. ಫಸ್ಟ್ ನಾವು ಜನರಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ರಿಕ್ವೈರ್ಮೆಂಟ್ ಏನು ಪ್ಲಾಂಟ್ಸಲ್ಲಿ, ಏನೇನು ಎಲ್ಲೆಲ್ಲಿಗೆ ಸಾಗಾಣಿಕೆ ಆಗ್ತಿದೆ ಅಂತ ಅರ್ಥ ಮಾಡ್ಕೋತೀವಿ. ಮತ್ತು ಒಂದೊಂದಾಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಹೇಗೆ ನಡೆಯುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋತೀವಿ, ಆಯಿತಾ? ಸೊ ಟೈಮ್ ವೇಸ್ಟ್ ಮಾಡ್ದೇ ನಾವು ಒಮ್ಮೆನೇ ನಾವು ನೋಡೋಣ ಏನೇನಾಗುತ್ತೆ, ನಮ್ಮ ಸಬ್ ಟಾಪಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಏನು ಟ್ರಾನ್ಸ್ಪೋರ್ಟ್ ಆಗ್ತಿದೆ? ಪ್ಲಾಂಟ್ಸಿಗೂ ಕೂಡ ನಮ್ಮ ಥರಾನೇ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಅಂದರೆ ಒಂದೊಂದು ಟೈಮಲ್ಲಿ ಯಾವಾಗ ಆಕ್ಸಿಜನ್ ಬೇಕು, ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ಎಲ್ಲ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ ಅಲ್ವಾ? ಸೊ ಅದೇ ಥರ ವಾಟರ್ ಬೇಕು, ಮಿನರಲ್ಸ್ ಬೇಕು, ಆ್ಯಂಡ್ ಊಟ ಪ್ಲಾಂಟ್ಸಲ್ಲಿ ಸ್ಪೆಷಲ್ ಏನಂದರೆ ಪ್ಲಾಂಟ್ಸ್ ಆರ್ ಆಟೋಟ್ರೋಫಿಕ್ ಅಲ್ವಾ? ಸೊ ತನ್ನ ಊಟ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸು. ಬಟ್ ಆ ಊಟನ ಇಡೀ ದೇಹಕ್ಕೆ ಅಂದರೆ ಪ್ಲಾಂಟಿನ ಎಲ್ಲ ಪಾರ್ಟ್ಸಿಗೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಲ್ವಾ? ಸೊ ಅದೇ ಈಗ ವಾಟರ್ ಆ್ಯಂಡ್ ಮಿನರಲ್ಸ್ ಮತ್ತು ಫುಡ್ ಮೇಜರ್ ಆಗಿ ಟ್ರಾನ್ಸ್ಪೋರ್ಟ್ ಆಗಬೇಕಾಗಿರೋ ಸಬ್ಸ್ಟೆನ್ಸಸ್ ನಮ್ಮ ಪ್ಲಾಂಟಲ್ಲಿ. ನೀವು ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀರ. ನಮ್ಮ ಸ್ಟೊಮ್ಯಾಟಾ ಏನಿದೆ ಆ ಕೆಲಸ ನಮ್ಮ ಸ್ಟೊಮ್ಯಾಟಾ ಮಾಡುತ್ತೆ ಅಲ್ವಾ? ಸೊ ಪ್ಲಾಂಟ್ಸಿದ್ದು ಒಂದು ಸ್ಪೆಷಲ್ ಪ್ರಾಪರ್ಟಿ ಏನಂದರೆ ಪ್ಲಾಂಟ್ಸ್ ಓಡಾಡಲ್ಲ ಅಲ್ವಾ ಎಲ್ಲಿಗೂ. ನಾವು ಕೈ ಮೂವ್ ಮಾಡ್ದಂಗೆ, ಕಾಲು ಮೂವ್ ಮಾಡ್ದಂಗೆಲ್ಲ ಪ್ಲಾಂಟ್ಸು ಅಲ್ಲಿ ಇಲ್ಲಿಗೆ ಓಡಾಡ್ಕೊಂಡೆಲ್ಲ ಕೆಲಸ ಮಾಡಲ್ಲ ಅಲ್ವಾ? ಸೊ ಪ್ಲಾಂಟ್ಸ್ ಆರ್ ಕಾಲ್ಡ್ ಇಮ್ಮೊಬೈಲ್ ಅಂದರೆ ಎಲ್ಲೂ ಒಂದೇ ಕಡೆ ಸ್ಟ್ಯಾಗ್ನೆಂಟಾಗಿ ನಿಂತಿರೋ ಅಂತಹ ಏನು ಪ್ಲಾಂಟ್ಸಿದ್ದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅದನ್ನು ಇಮ್ಮೊಬಿಲಿಟಿ ಅಂತ ಕರಿತೀವಿ, ಆಯಿತಾ? ಸೊ ನ್ಯಾಚುರಲಿ ಈಗ ನಿಮ್ಮ ಕೈಯೆಲ್ಲ ತಲೆ ಎಲ್ಲ ಆಡಿಸ್ಬೇಕಂದ್ರೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ಅಲ್ವಾ? ಬಟ್ ಪ್ಲಾಂಟ್ಸ್ ಅವೆಲ್ಲ ಮಾಡಿಲ್ದಿರೋದ್ರಿಂದ ಅದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಸೊ ಲೆಸ್ ಎನರ್ಜಿ ರಿಕ್ವೈರ್ಮೆಂಟ್. ಇದ್ರದ್ದು ಅಡ್ವಾಂಟೇಜ್ ಏನಂದರೆ, ಈಗ ನಾವು ಕೈಯೆಲ್ಲ ಮೂವ್ ಮಾಡಬೇಕಾದ್ರೆ ತುಂಬ ಬೇಗ ಆ ಕೈಗೆ ಎನರ್ಜಿ ಕೊಡುವಂಥ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಎಲ್ಲ ರೀಚ್ ಆಗಬೇಕು. ಅದಕ್ಕಾಗೆ ನಮ್ಮ ಸಿಸ್ಟಮಲ್ಲಿ ಹಾರ್ಟ್ ಇದೆ. ಹಾರ್ಟ್ ಒಂದು ಪಂಪ್ ಥರ ಕೆಲಸ ಮಾಡುತ್ತೆ ಅಂದಿದೆ ಅಲ್ವಾ? ಬಟ್ ಪ್ಲಾಂಟ್ಸಿಗೆ ಅಷ್ಟೊಂದು ಮೂವ್ಮೆಂಟ್ ಇಲ್ಲದೆ ಇರೋದ್ರಿಂದ ನಿಧಾನಕ್ಕೆ ಊಟದ ಮಾಲಿಕ್ಯೂಲ್ಸ್ ಅಥವಾ ನೀರಿನ ಮಾಲಿಕ್ಯೂಲ್ಸ್ ಹೋಗಿ ರೀಚ್ ಆದರೂ ತಲುಪಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಪ್ಲಾಂಟ್ಸಲ್ಲಿ. ಸೊ ಅದಕ್ಕೆ ಪ್ಲಾಂಟ್ಸ್ ಹ್ಯಾವ್ ಲೆಸ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಅಲ್ವಾ? ಸೊ ಈಗ ನಾವು ಫಸ್ಟ್ ನಮ್ಮ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಹೇಗೆ ನಡೀತಿದೆ ನಮ್ಮ ಪ್ಲಾಂಟ್ಸಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ನಮ್ಮ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ ಮಕ್ಕಳೇ? ಬೇಸಿಕಲಿ ಜಾಸ್ತಿ ಕ್ಲೋರೋಪ್ಲಾಸ್ಟ್ ಇರೋದು ನಮ್ಮ ಲೀವ್ಸಲ್ಲಿ ಅಲ್ವಾ, ಎಲೆಗಳಲ್ಲಲ್ವಾ? ಸೊ ಅಲ್ಲಿಂದ ಬೇರೆ ಬೇರೆ ಅಂಗಗಳಿಗೆಲ್ಲ, ಅಂಗಗಳಂದರೆ ಬೇರೆ ಬೇರೆ ಪಾರ್ಟ್ಸಿಗೆಲ್ಲ ಪ್ಲಾಂಟ್ ಆ ಊಟನ ತಲುಪಿಸ್ಬೇಕು. ಸೊ ಫಸ್ಟು ನಮ್ಮ ವಾಟರ್ ಆ್ಯಂಡ್ ಮಿನರಲ್ಸ್ ಎಲ್ಲಿಂದ ಸಿಗುತ್ತೆ ಪ್ಲಾಂಟಿಗೆ? ಸಾಯಿಲ್ ಅಥವಾ ಮರಳು. ಪ್ಲಾಂಟಿನ ಬೇರ್ ಏನಿರುತ್ತೆ ಅದು ಸಾಯಿಲ್ ಒಳಗಿರುತ್ತೆ ಅಲ್ವಾ, ಅದು ಮಣ್ಣೊಳಗಿರುತ್ತೆ ಅಲ್ವಾ? ಸೊ ಆ ಬೇರಿನ ಸೆಲ್ಸ್ ಎಲ್ಲ ಯಾವ್ದ್ಯಾವ್ದು ಮಣ್ಣೊಟ್ಟಿಗೆ ಕಾಂಟ್ಯಾಕ್ಟಲ್ಲಿರುತ್ತೋ ಆ ಸೆಲ್ಗಳು ಆ ಮಣ್ಣಲ್ಲಿರೋ ನೀರನ್ನ ತನ್ನೊಳಗೆ ಎಳ್ಕೊಳ್ಳುತ್ತೆ, ಆಯಿತಾ? ಸೊ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಕರ್ ಫ್ರಮ್ ಸಾಯಿಲ್ ಟು ಏರಿಯಲ್ ಪಾರ್ಟ್ಸ್. ಏರಿಯಲ್ ಅಂದರೆ ಏನಿಲ್ಲ, ಈ ಮಣ್ಣಿನ ಲೈನ್ ಏನಿದೆ ಇಲ್ಲಿಂದ ಮೇಲ್ ಬರೋ ಎಲ್ಲ ಪಾರ್ಟ್ಗಳನ್ನ ನಾವು ಏರಿಯಲ್ ಪಾರ್ಟ್ಸ್, ಸ್ಟೆಮ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಇವನ್ನೆಲ್ಲ ಏರಿಯಲ್ ಪಾರ್ಟ್ಸ್ ಅಂತ ಕರಿತೀವಿ, ಆಯಿತಾ? ಸೊ ಇಲ್ಲಿಗೆ ಮಣ್ಣಿಂದ ನೀರು ಮತ್ತು ಮಿನರಲ್ಸ್ನ ಪ್ಲಾಂಟು ಬೇರಿಂದ ಎತ್ಕೊಂಡು ಬೇರೆ ಬೇರೆ ಏರಿಯಲ್ ಪಾರ್ಟ್ಸಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮತ್ತು ಟ್ರಾನ್ಸ್ಪೋರ್ಟ್ ಆಫ್ ಪ್ರಿಪೇರ್ಡ್ ಫುಡ್, ನಾ ಹೇಳ್ದ ಹಾಗೆ ಊಟ ಏನು ಕಾರ್ಬೋಹೈಡ್ರೇಟ್, ಸ್ಟಾರ್ಚ್ ಆಗಿ ಏನು ಪ್ಲಾಂಟ್ಸ್ ಊಟನ ಪ್ರಿಪೇರ್ ಮಾಡುತ್ತೆ ಅದೆಲ್ಲ ಸ್ಟೆಮ್ಮಿಗಾಗಿರಲಿ, ರೂಟಿಗಾಗಿರಲಿ, ಫ್ಲವರ್ಸಿಗಾಗಿರಲಿ ಅದನ್ನು ಊಟನ ಪ್ಲಾಂಟು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಆಯಿತಾ? ಇಲ್ಲಿ ನೋಡಿ, ನಿಮ್ಗೆ ಕಾಣಿಸುತ್ತೆ ವಾಟರ್ ಸಾಯಿಲಿಂದ ರೂಟ್ಸ್ ಎತ್ಕೊಂಡು ಬೇರೆ ಪಾರ್ಟ್ಸಿಗೆ ಕಳಿಸ್ತು, ಮತ್ತು
ಫುಡ್ ಏನು ಪ್ರಿಪೇರ್ ಆಗಿರುತ್ತೆ ಲೀಫಲ್ಲಿ ಅದು ಪುನಃ ಬೇರಿಗೆ ಸ್ಟೆಮ್ಮಿಗೆಲ್ಲ ಬರುತ್ತೆ ಆಯಿತಾ. ಟ್ರಾನ್ಸ್ಪೋರ್ಟ್ ಆಫ್ ಪ್ರಿಪೇರ್ಡ್ ಫುಡ್ ಏನಕ್ಕೆ ಬೇಕು, ಎನರ್ಜಿಗೆ ಬೇಕಲ್ವಾ. ಸೊ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಇದು ಬೇಸಿಕಲಿ 2 ಥರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮ್ಮ ಪ್ಲಾಂಟ್ಸಲ್ಲಿ ಕಾಣಕ್ಕೆ ಸಿಗುತ್ತೆ ನಮಗೆ. ಸೊ ವಾಟರ್ ಆ್ಯಂಡ್ ಮಿನರಲ್ ಟ್ರಾನ್ಸ್ಪೋರ್ಟ್ ಆಗೋ ರೀತಿನೇ ಬೇರೆ, ಮತ್ತು ಪ್ರಿಪೇರ್ಡ್ ಫುಡ್ ಟ್ರಾನ್ಸ್ಪೋರ್ಟ್ ಆಗೋ ರೀತಿನೇ ಬೇರೆ. ಈಗ ನಾವು ಒಂದೊಂದಾಗೆ ಏನೇನು ಮೆಕ್ಯಾನಿಸಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಪ್ಲಾಂಟು ಇದು ಟ್ರಾನ್ಸ್ಪೋರ್ಟ್ನ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ಫಸ್ಟ್ ನಮ್ಮ ವಾಟರ್ ಆ್ಯಂಡ್ ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೇ ನಮ್ಮ ಪ್ಲಾಂಟ್ಸಲ್ಲಿ ಬೇರೆಯಾದ ಟಿಶ್ಯೂಸ್ ಅಂತ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ ಟಿಶ್ಯೂನ ನಾವು ಝೈಲಮ್ ಟಿಶ್ಯೂ ಅಂತೀವಿ ಆಯಿತಾ. ಝೈಲಮ್ ಟಿಶ್ಯೂ ನಮ್ಮ ಬ್ಲಡ್ ವೆಸಲ್ಸ್ ಇದ್ದ ಹಾಗೆ ಆಯಿತಾ. ಇದು ಬೇರಿಂದ ಹಿಡ್ದು ಇಡೀ ಪ್ಲಾಂಟ್ ಈ ಎಲೆ ತುದಿವರೆಗೂ ಸಹ ಝೈಲಮ್ ಟಿಶ್ಯೂ ಒಂದು ದೊಡ್ಡ ಕೊಳವೆ ಅಥವಾ ಚಾನೆಲ್ ರೀತಿಯಲ್ಲಿ ಕನೆಕ್ಟೆಡ್ ಆಗಿರುತ್ತೆ. ಓಕೆನಾ. ಇದ್ರ ಅಡ್ವಾಂಟೇಜ್ ಏನಾಗುತ್ತೆ ಝೈಲಮಲ್ಲಿ, ಹೇಗೆ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ನಾವು ನೋಡೋಣ. ಝೈಲಮ್ ಟಿಶ್ಯೂ ಅಲ್ವಾ. ಸೊ ಟಿಶ್ಯೂ ಅಂದಮೇಲೆ ಅದ್ರಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಸ್ ಕೂಡ ಇರುತ್ತೆ ಅಲ್ವಾ. ಸೊ ಝೈಲಮ್ ಟಿಶ್ಯೂ ಆಗಿರೋದ್ರಿಂದ ಅದ್ರಲ್ಲಿ ಬರೋ ಸೆಲ್ಸ್ ಯಾವ್ದು, ಫಸ್ಟ್ ನಮ್ಮ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ಬಂದು ಮೇಜರ್ ಕೊಳವೆ ಫಾರ್ಮ್ ಮಾಡುವಂಥ ಸೆಲ್ಸೇ ಇವು. ಇದ್ರೊಳಗಿಂದಾನೇ ನಮ್ಮ ನೀರು ಅಥವಾ ಮಿನರಲ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ನೀರು ಹಾಗೂ ಮಿನರಲ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆಮೇಲೆ ಮೂರನೇ ಥರ ಟಿಶ್ಯೂ ಸೆಲ್ ಬಂದು ನಮ್ಮ ಝೈಲಮ್ ಪ್ಯಾರೆನ್ಕೈಮಾ. ಸೊ ಈ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದು ಕೆಲಸ ಮಾಡ್ತಿದೆ ಅಲ್ವಾ. ಕೆಲಸ ಮಾಡೋಕ್ಕೆ ಎನರ್ಜಿ ಬೇಕು ತಾನೆ. ಸೊ ಎನರ್ಜಿ ಎಲ್ಲಿಂದ ಬರುತ್ತೆ, ಊಟದಿಂದ ಬರುತ್ತೆ. ಆ ಊಟನ ಸ್ಟೋರ್ ಮಾಡುವಂತಹ ಸೆಲ್ ನಮ್ಮ ಝೈಲಮ್ ಪ್ಯಾರೆನ್ಕೈಮಾ. ಮತ್ತು ಝೈಲಮ್ ಫೈಬರ್ಸ್ ಬಂದು ಸಪೋರ್ಟಿವ್ ಸ್ಟ್ರಕ್ಚರ್, ಆ ಇಡೀ ಟ್ರಕೀಡ್ಸ್ ಆ್ಯಂಡ್ ವೆಸಲ್ ಫಾರ್ಮ್ ಮಾಡೋ ಕೊಳವೆ ಅಥವಾ ಟ್ಯೂಬ್ ಸ್ಟ್ರಕ್ಚರ್ಗೆ ಸಪೋರ್ಟ್ ಕೊಡುವಂತಹ ಕೆಲಸ ನಮ್ಮ ಝೈಲಮ್ ಫೈಬರ್ಸ್ ಇದು. ಸೊ ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ ವಾಟರ್ ನಮ್ಮ ರೂಟ್ಸಿನಲ್ಲಿ, ಫಸ್ಟ್ 2 ಮೆಕ್ಯಾನಿಸಮ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಯ್ತಾ. ಮೊದಲನೇ ಮೆಕ್ಯಾನಿಸಮ್ ಬಂದು ನಮ್ಮ ರೂಟ್ ಪ್ರೆಷರ್ ಅಂದ್ರೇನು, ಒತ್ತಡ. ಎಲ್ಲಿ ಹೇಗೆ ಒತ್ತಡ ಆಗ್ತಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನಾಗುತ್ತೆ, ಆ ಸಾಯಿಲ್ ಅಥವಾ ಮರಳಲ್ಲಿರೋ ಮಿನರಲ್ಸ್ ಅಯಾನ್ಸ್ ಅಂತ ನಾವೇನು ಕರಿತೀವಿ, ಅಯಾನ್ಸ್ ಏನಲ್ಲ ಮಕ್ಕಳೇ, ಚಾರ್ಜ್ಡ್ ಪಾರ್ಟಿಕಲ್ಸ್ ಅಲ್ವಾ. ಸೊ ಈ ಅಯಾನ್ಸ್ ಬಂದು ನಮ್ಮ ರೂಟಿನ ಸೆಲ್, ಇಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ, ಇದನ್ನ ನಾವು ಸೆಲ್ ಅಂತ ತಿಳ್ಕೊಂಡ್ರೆ, ಸುತ್ತಮುತ್ತ ರೂಟಿನ ಸೆಲ್ ಅಂತ ತಿಳ್ಕೊಂಡ್ರೆ ಸುತ್ತಮುತ್ತ ಇಷ್ಟೊಂದು ಅಯಾನ್ಸ್ ಇರುತ್ತೆ ಅಲ್ವಾ. ಈ ಅಯಾನ್ಸ್ನ ನಮ್ಮ ರೂಟಿನ ಸೆಲ್ ಆಕ್ಟಿವ್ ಆಗಿ ಒಳಗೆ ತಗೊಳುತ್ತೆ. ಈಗ ನಿಮಗೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಬಂದಿದ ತಕ್ಷಣ ಏನು ಅರ್ಥ ಆಗಬೇಕು, ಆಕ್ಟಿವ್ ಅಂದರೆ ಎನರ್ಜಿ ಬೇಕು. ಆಕ್ಟಿವ್ ಟ್ರಾನ್ಸ್ಪೋರ್ಟಲ್ಲಿ ಎನರ್ಜಿ ಕನ್ಸಂಪ್ಷನ್ ಆಗ್ತಿದೆ. ಸೊ ಎನರ್ಜಿನ ಸ್ಪೆಂಡ್ ಮಾಡಿ ನಮ್ಮ ರೂಟ್ ಸೆಲ್ಸ್ ತನ್ನೊಳಗೆ ಅಯಾನ್ಸ್ನ ಹೇಳ್ಕೊಳ್ಳುತ್ತೆ ಆಯಿತಾ. ಸೊ ಇಲ್ಲೇನಾಯಿತು, ಅಯಾನ್ಸ್ ಬಂತು, ಅಯಾನ್ಸ್ನ ಕಾನ್ಸಂಟ್ರೇಷನ್ ಅಥವಾ ಪ್ರಮಾಣ ಏನಿದೆ ನಮ್ಮ ರೂಟ್ ಸೆಲ್ಸಲ್ಲಿ ಜಾಸ್ತಿ ಆಯಿತು ಆಯಿತಾ. ಅಯಾನ್ಸನ್ ಪ್ರಮಾಣ ಜಾಸ್ತಿ ಆಯಿತು, ಆಚೆ ಅಯಾನ್ಸನ್ ಪ್ರಮಾಣ ಕಡಿಮೆ ಆಯಿತು. ಈಗ ಒಂದು ಭೇದ ಭಾವ ಸೃಷ್ಟಿ ಆಯ್ತಲ್ವಾ, ಅಂದರೆ ಒಂದು ಡಿಫ್ರೆನ್ಸ್ ಸೃಷ್ಟಿ ಆಯ್ತಲ್ವಾ. ಈ ಡಿಫ್ರೆನ್ಸ್ನ ಓವರ್ಕಮ್ ಮಾಡೋಕ್ಕೆ, ಡಿಫ್ರೆನ್ಸ್ನ ನಾರ್ಮಲ್ ವಾಪಸ್ ಬ್ಯಾಲೆನ್ಸಿಗೆ ತರೋಕ್ಕೆ ವಾಟರ್ ಕೂಡ ಒಳಗೆ ಹೋಗುತ್ತೆ. ನಮ್ಮ H2O ಏನಿದೆ ಅದು ಮರಳು ಅಥವಾ ನಮ್ಮ ಮಣ್ಣಿನಲ್ಲಿರೋ ಸಾಯಿಲಲ್ಲಿರೋ ವಾಟರ್ ಕೂಡ ಒಳಗೆ ಹೋಗೋಕ್ಕೆ, ಅಂದರೆ ರೂಟ್ ಸೆಲ್ಲಿನ ಒಳಗೆ ಹೋಗೋಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ವಾಟರ್ ಏನು ಒಳಗೆ ಹೋಗಿದೆ ಅಲ್ವಾ, ಅದು ನಮ್ಮ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ಒಳಗೆ ಹೋಗಿದೆ ಆಯಿತಾ. ಸೊ ಈ ವಾಟರ್ ಮತ್ತು ಈ ಅಯಾನ್ಸ್ ಏನು ಪ್ರೆಷರ್, ಒತ್ತಡ ಹಾಕ್ತಿದೆ, ಅದನ್ನು ನಾವು ರೂಟ್ ಪ್ರೆಷರ್ ಅಂತ ಕರಿತೀವಿ. ಈ ರೂಟ್ ಪ್ರೆಷರ್ ಬಂದು ಒನ್ ಆಫ್ ದ ಮೇಜರ್ ಕಾಸಸ್, ಯಾಕೆ ನಮ್ಮ ಗಿಡದಲ್ಲಿ ವಾಟರ್ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಒನ್ ಆಫ್ ದ ಮೇಜರ್ ಕಾಸಸ್. ಇದಲ್ಲದೆ ಈಗ ರೂಟ್ ಪ್ರೆಷರೇ ಸಾಲಲ್ಲ ಆಯಿತಾ. ಈಗ ಚಿಕ್ಕ ಗಿಡ ಆಗಿದೆ ನಿಮ್ಮ ಮನೆಯಲ್ಲಿ, ಚಿಕ್ಕ ಕ್ಯಾಕ್ಟಸ್ ಗಿಡ ಏನಾದರೂ ಇರ್ಬೋದಲ್ವಾ, ಅಥವಾ ಬೇರೆ ಯಾವುದೇ ಸಣ್ಣ ಪುಟ್ಟ ಗಿಡಗಳಲ್ಲಿ
ಆ ಚಿಕ್ಕ ಹೈಟಿಗೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ರೂಟ್ ಪ್ರೆಷರ್ ಸಾಕಾಗುತ್ತೆ ಆಯಿತಾ. ಬಟ್ ದೊಡ್ಡ ದೊಡ್ಡ ಗಿಡ ಏನು ನಮ್ಮ ಸಿಕೋಯಾ ಟ್ರೀಸ್ ಅಂತ ಎಲ್ಲ ಕೇಳಿರ್ತೀವಿ ಅಲ್ವಾ, ನಮ್ಮ ಬ್ಯಾನಿಯನ್ ಟ್ರೀಸ್ ಎಲ್ಲ ನೋಡಿರ್ತೀವಿ, ಅದು ದೊಡ್ಡ ದೊಡ್ಡ ಗಿಡ, ಅದರಲ್ಲಿ ಬೇರಿಂದ ಹಿಡ್ದು ಅದು ಮೇಲಿರೋ ಬ್ರಾಂಚಸ್ಸಿಗೆಲ್ಲ ನೀರನ್ನ ಕಳಿಸ್ಬೇಕು, ಅದಕ್ಕೆ ನಮ್ಮ ರೂಟ್ ಪ್ರೆಷರ್ ಸಾಲಲ್ಲ ಆಯಿತಾ. ಸೊ ಅದಕ್ಕೆ ಬೇಕಾಗಿರುವಂಥ ಇನ್ನೊಂದು ಮೆಕ್ಯಾನಿಸಮ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಅಂದ್ರೇನು, ತುಂಬ ಈಸಿ ಕಾನ್ಸೆಪ್ಟ್ ಆಯಿತಾ. ಟ್ರಾನ್ಸ್ಪಿರೇಷನ್ ಈಗ ನಮ್ಮ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ನೀರು ಅಥವಾ ಎಕ್ಸೆಸ್ ನೀರು ಅಂತ ಏನು ಹೇಳ್ತೀವಿ ಅದು ಇದ್ದಾಗ ಆ್ಯಂಡ್ ಆಚೆ ಸೂರ್ಯನ ಕಿರಣ ಹೀಟ್ ಎಲ್ಲ ಜಾಸ್ತಿ ಇದ್ದಾಗ ಆ ನೀರು ಇಲ್ಲಿ ನೋಡಿ ಪ್ಲಾಂಟ್ಸಿನ ಏರಿಯಲ್ ಪಾರ್ಟ್ಸಿಂದ ಆ ನೀರು ಆವಿ ಅಥವಾ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗಿ ಆಚೆ ಹೋಗುತ್ತೆ ಆಯಿತಾ. ಇಲ್ಲಿ ನೀರು ಆಚೆಗೆ ಎಸ್ಕೇಪ್ ಆಗುತ್ತೆ, ಓಕೆನಾ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಆ್ಯರೋಸ್ನ ಅಬ್ಸರ್ವ್ ಮಾಡಿದ್ರೆ ನಮ್ಮ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸಿಂದ ನೀರು ಎಕ್ಸೆಸ್ ನೀರು ಆವಿ ಆಗಿ ಕನ್ವರ್ಟ್ ಆಗಿ ಆಚೆ ಹೋಗುತ್ತೆ. ಸೊ ಅದೇ ಆ ಮೆಕ್ಯಾನಿಸಮ್, ಆ ಪ್ರಾಸೆಸ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡೆಫಿನೇಷನ್ ಹಾಕಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ನೀರು ನೀರಾಗೆ ಹೋಗಲ್ಲ, ನೀರಾಗಿ ಆಚೆ ಹೋದರೆ ಆ ಮೆಕ್ಯಾನಿಸಮ್ಗೆ ಬೇರೆ ಪದಾನೇ ಇದೆ ಆಯಿತಾ. ಸೊ ನೀರು ಆವಿಯಾಗಿ ಆಚೆ ಹೋದರೆ ಮಾತ್ರ ಅದನ್ನು ಟ್ರಾನ್ಸ್ಪಿರೇಷನ್ ಅನ್ನೋದು. ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ through the aerial parts of the plant is known as transpiration. ಈಗ ಟ್ರಾನ್ಸ್ಪಿರೇಷನ್ ಇಂದ ನೀರು ಹೋಯ್ತು, ಬಟ್ ನೀವು ಮಾತಾಡ್ತಿರೋದು ನೀರು ಎಳ್ಕೊಳ್ಳೋ ಬಗ್ಗೆ ಅಲ್ವಾ, ಅದಕ್ಕೆ ಇದಕ್ಕೆ ಸಂಬಂಧ ಏನು? ಈಗ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಟ್ರಾನ್ಸ್ಪಿರೇಷನ್ ಪುಲ್ ಕ್ರಿಯೇಟ್ ಆಗುತ್ತೆ. ಪುಲ್ ಅಂದ್ರೇನು? ಎಳೆಯುವಿಕೆ. ಇದು ಹೇಗಂದರೆ, ನೀವು ನೀರನ್ನ ಒಂದು ಸ್ಟ್ರಾ ಅಥವಾ ಪೈಪ್ ತೊಗೊಂಡು ನೀರು ಯಾವುದೇ ಜ್ಯೂಸ್ ಆಗಿರಲಿ ಸ್ಟ್ರಾಯಿಂದ ಮೇಲೆ ಎಳೆದಾಗ ನೀರು ಎದ್ದಿ ಮೇಲೆ ಬರುತ್ತೆ ಅಲ್ವಾ. ನೀವೇನು ಕ್ರಿಯೇಟ್ ಮಾಡ್ತಿದ್ದೀರಾ? ಸಕ್ಷನ್ ಫೋರ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಲ್ಲಿ. ಸೊ ಟ್ರಾನ್ಸ್ಪಿರೇಷನ್ ಕೂಡ ಆ ಥರ ಸಕ್ಷನ್ ಫೋರ್ಸ್ನ ಪ್ಲ್ಯಾಂಟಲ್ಲಿ ಕ್ರಿಯೇಟ್ ಮಾಡುತ್ತೆ. ಆ ಸಕ್ಷನ್ ಒಟ್ಟಿಗೆ ರೂಟ್ ಪ್ರೆಷರ್ ಸೇರ್ಕೊಂಡು ಬುಡದಿಂದ ನೀರನ್ನ ಮೇಲೆ ತರುತ್ತೆ, ಮೇಲಿರೋ ಭಾಗಗಳಿಗೆಲ್ಲ ನೀರು ಸಾಗಾಣಿಕೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಮತ್ತು ರೂಟ್ ಪ್ರೆಷರ್ ಆರ್ ದ ಮೇನ್ ಕಾಸಸ್. ನಮ್ಮ ನೀರು ಮತ್ತು ಮಿನರಲ್ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಟ್ರಾನ್ಸ್ಪಿರೇಷನ್ ಆ್ಯಂಡ್ ರೂಟ್ ಪ್ರೆಷರ್ ಕಾರಣ ನಮ್ಮ ಗಿಡಗಳಲ್ಲಿ. ಈಗ ಟ್ರಾನ್ಸ್ಪಿರೇಷನಿಗೆ ಏನು ಬೇಕು ಅಂದೆ, ಇಲ್ಲಿ ಒಂದು ಪುಟಾಣಿ ಸೂರ್ಯನ ಬರೆಯೋಣ ಆಯಿತಾ. ನಮ್ಮ ಸೂರ್ಯ ಬೇಕಲ್ವಾ. ಸೊ ಟ್ರಾನ್ಸ್ಪಿರೇಷನಿಗೆ ಸೂರ್ಯ ಬೇಕು. ಸೂರ್ಯ ಯಾವಾಗ ಆಚೆ ಇರ್ತಾನೆ? ಡ್ಯೂರಿಂಗ್ ಡೇ ಟೈಮ್. ಸೊ ಬೆಳಗ್ಗೆ ಹೊತ್ತು ಸೂರ್ಯ ಇರೋದ್ರಿಂದ, ಹೀಟ್ ಜಾಸ್ತಿ ಇರೋದ್ರಿಂದ, ಹೀಟ್ ಇದ್ದಾಗಲೇ ನೀರು ಆವಿಯಾಗಿ ಕನ್ವರ್ಟ್ ಆಗೋದು ಅಥವಾ ವಾಟರ್ ವೇಪರಾಗಿ ಕನ್ವರ್ಟ್ ಆಗೋದಲ್ವಾ. ಸೊ ಬೆಳಗ್ಗೆ ಹೊತ್ತು ನಮ್ಮ ಟ್ರಾನ್ಸ್ಪಿರೇಷನ್ ಅಥವಾ ಟ್ರಾನ್ಸ್ಪಿರೇಷನ್ ಪುಲ್ ಭರ್ಜರಿಯಾಗಿ ನಡೆಯುತ್ತೆ ಪ್ಲಾಂಟ್ಸಲ್ಲಿ. ಈಗ ಬೆಳಗ್ಗೆ ಹೊತ್ತು ಅಲ್ಲದೆ ರಾತ್ರಿ ಹೊತ್ತು ಸೂರ್ಯ ಇಲ್ಲ, ಟ್ರಾನ್ಸ್ಪಿರೇಷನ್ ನಡೀತಿಲ್ಲ ಅಂದಾಗ ರೂಟ್ ಪ್ರೆಷರೇ ಸಾಮಾನ್ಯವಾಗಿ ಪ್ಲಾಂಟಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ನ ನೋಡ್ಕೊಳ್ಳುತ್ತೆ. ರೂಟ್ ಪ್ರೆಷರ್ ಏನು ಮಕ್ಕಳೇ? ಅಯಾನ್ಸ್ನ ನಮ್ಮ ರೂಟ್ ಸೆಲ್ ಆಕ್ಟಿವ್ ಅಂದರೆ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಅಯಾನ್ಸ್ನ ತನ್ನೊಳಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆ ಡಿಫ್ರೆನ್ಸ್ನ ವಾಪಸ್ ಬ್ಯಾಲೆನ್ಸಿಗೆ ತರೋಕ್ಕೆ ನೀರು ಕೂಡ ಅದ್ರೊಳಗೆ ಬರುತ್ತೆ. ಮತ್ತು ನಮ್ಮ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ಏನು ಚಾನಲ್ ಕ್ರಿಯೇಟ್ ಮಾಡಿರುತ್ತೆ ಅಲ್ವಾ, ಇದ್ರ ಪೂರ್ತಿ ಆ ಚಾನಲ್ ಉದ್ದಕ್ಕೂ ಆ ನೀರು ಪುಷ್ ಆಗಿ ಮೇಲಿನ ಪಾರ್ಟ್ಸ್ಗಳಿಗೆ ಹೋಗುತ್ತೆ. ಮತ್ತು ನಮ್ಮ ಟ್ರಾನ್ಸ್ಪಿರೇಷನ್ ಬಂದು ಆ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಅದರಿಂದ ಸಹ ನೀರು ಮೇಲಕ್ಕೆ ಹೋಗುತ್ತೆ. ಈಗ ನಮ್ಮ ನೀರು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ನಮ್ಮ ಬುಡದಿಂದ, ಅಂದರೆ ಪ್ಲ್ಯಾಂಟಿನ ಬುಡದಿಂದ ಮೇಲಿರೋ ಪಾರ್ಟ್ಸಿಗೆ ಹೋಗ್ತಿದೆ ಅಲ್ವಾ. ಒಂದೇ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ. ಸೊ ಈ ಟ್ರಾನ್ಸ್ಪೋರ್ಟ್ನ ನಾವು ಯೂನಿಡೈರೆಕ್ಷನಲ್ ಅಥವಾ ಅಂದರೆ ಒನ್ ಡೈರೆಕ್ಷನಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಿದೆ. ಸೊ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇಸ್ ಯೂನಿಡೈರೆಕ್ಷನಲ್ ಆಯಿತಾ. ಇದು ನೆನ್ಪಿಟ್ಕೋಬೇಕು, ಯಾಕಂದರೆ ಇದು ನಮ್ಮ ನೆಕ್ಸ್ಟ್ ಫುಡ್ ಏನು ನಡೆಯುತ್ತೆ ಆ ಟ್ರಾನ್ಸ್ಪೋರ್ಟಿಗೆ ವಿರುದ್ಧಕರವಾದ ಒಂದು ಕಾನ್ಸೆಪ್ಟ್ ಆಯಿತಾ. ಅದರಲ್ಲಿ ಬೈ-ಡೈರೆಕ್ಷನಲ್ ಟ್ರಾನ್ಸ್ಪೋರ್ಟ್ ಅನ್ನೋದೊಂದು ನಡೆಯುತ್ತೆ. ಸೊ ವಾಟರ್ ಆ್ಯಂಡ್ ಮಿನರಲ್ಸ್ ಬರೀ ಒಂದೇ ಕಡೆ ಅಥವಾ ಯೂನಿಡೈರೆಕ್ಷನಲ್ ಟ್ರಾನ್ಸ್ಪೋರ್ಟ್ನ ಕಾಣಕ್ಕೆ ಸಿಗುತ್ತೆ ನಿಮಗೆ ವಾಟರ್ ಆ್ಯಂಡ್ ಮಿನರಲ್ಸಲ್ಲಿ. ಸೊ ನೆಕ್ಸ್ಟ್ ನಮ್ಮ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂದರೆ ಮಕ್ಕಳೇ, ದಿಸ್ ಈಸ್ ನಥಿಂಗ್ ಬಟ್ ಸ್ಟಾರ್ಚ್ ಆರ್ ಕಾರ್ಬೋಹೈಡ್ರೇಟ್ಸ್. ಯಾವ ಪ್ರಾಸೆಸ್ಸಲ್ಲಿ ಕ್ರಿಯೇಟ್ ಆಗಿದೆ?
ಯಾವ ಪ್ರಾಸೆಸ್ ಯೂಸ್ ಮಾಡುತ್ತೆ ಪ್ಲಾಂಟ್ಸ್ ಇವನ್ನೆಲ್ಲ ಏನು ಸೃಷ್ಟಿ ಮಾಡೋಕ್ಕೆ ಅಥವಾ ತಯಾರಿಸೋಕ್ಕೆ? ಅದು ನಮ್ಮ ಫೋಟೋಸಿಂಥಿಸಿಸ್ ಅಲ್ವಾ? ಸೊ ಫೋಟೋಸಿಂಥಿಸಿಸ್ ನಮ್ಮ ಕ್ಲೋರೋಪ್ಲಾಸ್ಟಲ್ಲಿ ನಡೆಯುತ್ತೆ. ಲೀವ್ಸಲ್ಲಿ ಜಾಸ್ತಿ ಮಟ್ಟಕ್ಕೆ ಕ್ಲೋರೋಪ್ಲಾಸ್ಟ್ ಇರೋದು. ಸೊ ಲೀವ್ಸಲ್ಲಿ ಕ್ಲೋರೋಪ್ಲಾಸ್ಟಲ್ಲಿ ನಮ್ಮ ಫೋಟೋಸಿಂಥಿಸಿಸ್ ನಡೆಯುತ್ತೆ. ಆ ತಯಾರಾಗಿರೋ ಊಟನ ಎಲ್ಲ ಕಡೆ ಬೇರೆ ಪ್ಲಾಂಟ್ಸಿನ ಎಲ್ಲ ಪಾರ್ಟ್ಸಿಗೂ ಕಳಿಸ್ಬೇಕಲ್ವಾ? ಸೊ ಅದು ಈಗ ನೋಡಿ, ಇಲ್ಲಿ ಈ ಎಲೆಯಲ್ಲಿ ಏನಾದರೂ ಫೋಟೋಸಿಂಥಿಸಿಸ್ ನಡೀತು ಅಂದರೆ ಅದು ಪುನಃ ಇಲ್ಲಿಗಿರೋ ಸ್ಟೆಮ್ಮಿಗೂ ಏನು ಊಟ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಮತ್ತು ಕೆಳಗಿರೋ ಬೇರಿಗೂ ಊಟ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಈ ಫುಡ್ಡಿದು ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ಬಂದು ಬೈ ಡೈರೆಕ್ಷನಲ್ ಮಕ್ಕಳೇ. ಎರಡೂ ಕಡೆ ಊಟ ಮೇಲಕ್ಕೂ ಹೋಗಬೇಕು, ಕೆಳಗೂ ಹೋಗಬೇಕು. ಬಟ್ ನೀರೇನಂದರೆ ಕೆಳಗಿಂದ ಮೇಲಕ್ಕೆ ಮಾತ್ರ ಹೋಗಬೇಕು. ಸೊ ಈ ಕಾನ್ಸೆಪ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ನೀರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನು ಬೇಕು? ಸೈಲಮ್ ಬೇಕು ಅಲ್ವಾ? ಅದೇ ಥರ ಊಟ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಥವಾ ಫುಡ್ ಸಬ್ಸ್ಟೆನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಮ್ಮ ಸ್ಪೆಷಲ್ ಟಿಶ್ಯೂ ಫ್ಲೋಯಮ್ ಬೇಕು. ಸೊ ಇನ್ನೊಂದು ಏನು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಸೈಲಮ್ ಮತ್ತು ಫ್ಲೋಯಮ್ ನಾವು ಒಟ್ಟಿಗೆ ಟ್ರಾನ್ಸ್ಪೋರ್ಟೇಷನಿಗೆ ಬೇಕಾಗಿರೋ ಟಿಶ್ಯೂಸ್ ಅಲ್ವಾ ಇದು? ಸೊ ಇದನ್ನ ಒಟ್ಟಿಗೆ ನೀವು ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಕೂಡ ಕರಿಬಹುದು. ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಮಕ್ಕಳೇ, ಆಯ್ತಾ? ಸೊ ಫ್ಲೋಯಮ್ ಟಿಶ್ಯೂಗೆ ಸೆಲ್ಸ್ ಬೇಕು. ಟಿಶ್ಯೂವಲ್ಲಿ ಸೆಲ್ಸ್ ಇರತ್ವೆ. ಸೊ ಯಾವ್ಯಾವ ಸೆಲ್ಸ್ ಇದೆ? ನಮ್ಮ ಸೀವ್ ಟ್ಯೂಬ್ ಇದೆ. ಸೊ ಝೈಲಮಲ್ಲಿ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ಹೇಗಿತ್ತು, ಕೊಳವೆ ಅಥವಾ ಟ್ಯೂಬ್ ಸ್ಟ್ರಕ್ಚರ್ನ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ ಕ್ರಿಯೇಟ್ ಮಾಡ್ತಲ್ವಾ, ಅದೇ ಥರ ಇಲ್ಲಿ ನಮ್ಮ ಸೀವ್ ಟ್ಯೂಬ್ ಕ್ರಿಯೇಟ್ ಮಾಡ್ತಿದೆ. ಮತ್ತು ಕಂಪ್ಯಾನಿಯನ್ ಸೆಲ್ಸ್ ಮತ್ತು ಫ್ಲೋರನ್ ಕೈಮಾ ಅದು ಕೆಲಸ ಏನಂದರೆ ಊಟ ಕೊಡೋದು. ನಾ ಹೇಳಿದೆ ಅಲ್ವಾ, ಊಟ ಸ್ಟೋರ್ ಮಾಡ್ಕೊಂಡು ಅದು ಎನರ್ಜಿ ಕೊಡುತ್ತೆ ನಮ್ಮ ಟ್ರಕೀಡ್ಸ್ ಆ್ಯಂಡ್ ವೆಸಲ್ಸ್ಗೆ. ಅದೇ ಥರ ಕಂಪ್ಯಾನಿಯನ್ ಸೆಲ್ಸ್ ಆ್ಯಂಡ್ ಫ್ಲೋಯಮ್ ಪ್ಯಾರನ್ ಕೈಮಾ ಸಹ ಸೀವ್ ಟ್ಯೂಬ್ಸಿಗೆ ಎನರ್ಜಿ ಪ್ರೊವೈಡ್ ಮಾಡುತ್ತೆ, ಆಯಿತಾ? ಸೊ ಹೇಗೆ ನಡೀತಿದೆ ನಮ್ಮ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಆ್ಯಂಡ್ ಪ್ಲಾಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಪ್ರಾಸೆಸ್ ಏನಿದೆ ಅಲ್ವಾ, ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಏನಿದೆ ಅಲ್ವಾ, ಈ ಪ್ರಾಸೆಸ್ನ, ಈ ಕ್ರಿಯೆನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ, ಆಯಿತಾ? ಪ್ಲಾಂಟ್ಸಲ್ಲಿ ನಡೆಯುವ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತ ಕೂಡ ಕರಿತೀವಿ. ಸೊ ಹೇಗಾಗತ್ತೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಟ್ರಾನ್ಸ್ಲೊಕೇಶನ್? ಈಗ ಲೀವ್ಸಲ್ಲಿ ಊಟ ಕ್ಲೋರೋಪ್ಲಾಸ್ಟಲ್ಲಿ ಏನು ಊಟ ಇದೆ ಅದು ತಯಾರಾದಾಗ ಅದು ಇದು ಫ್ಲೋಯಮ್ ಅಲ್ವಾ? ಸೊ ನಮ್ಮ ಫ್ಲೋಯಮ್ ಕೂಡ ಒಂದು ಸೆಲ್. ಸೊ ಲೀವ್ಸಲ್ಲಿ ತಯಾರಾಗಿರೋ ಊಟ ಆ್ಯಕ್ಟಿವ್ ಆಗಿ ಫ್ಲೋಯಮ್ ಒಳಗೆ ಹೋಗುತ್ತೆ, ಆಯಿತಾ? ಸೊ ಆ್ಯಕ್ಟಿವ್ ಅಂದ್ರೇನು? ಆ್ಯಕ್ಟಿವ್ ಅಂದರೆ ಎನರ್ಜಿ ಮಕ್ಕಳೇ. ಎನರ್ಜಿ ಯೂಸ್ ಮಾಡಿದಾಗ ಆ ಪ್ರಾಸೆಸ್ನ ನಾವು ಆ್ಯಕ್ಟಿವ್ ಅಂತೀವಿ. ಸೊ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಕ್ಲೋರೋಪ್ಲಾಸ್ಟ್ ಅಥವಾ ಎಲ್ಲಿ ಫುಡ್ ಪ್ರಿಪೇರ್ ಆಗುತ್ತೋ ಅಲ್ಲಿಂದ ಫ್ಲೋಯಮ್ ಒಳಗೆ ಊಟನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅಲ್ಲಿ ಊಟದ ಪ್ರಮಾಣ ಫ್ಲೋಯಮಲ್ಲಿ ಜಾಸ್ತಿ ಆದಷ್ಟು ಆ ಫ್ಲೋಯಮನ್ನು ಊಟದಿಂದ ಆ ಫ್ಲೋಯಮಿನ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು ಅಂತ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದ್ದಷ್ಟು, ಈಗ ಯಾವ ಸೆಲ್ಲಿಗೆ ಊಟ ಹೋಗಿ ಸೇರಿದೆಯೋ ಆ ಸೆಲ್ಲಿನ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂದೆ ಅಲ್ವಾ? ಸೊ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದ್ದಷ್ಟು ಅಲ್ಲಿಗೆ ವಾಟರ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ವಾಟರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಫುಡ್ ಹೋಗಿದ್ದ ಹಿಂದೆನೇ ವಾಟರ್ ಕೂಡ ನಾನು ಬರ್ತೀನಿ ಅಂದ್ಕೊಂಡು ಆ ಫ್ಲೋಯಮ್ ಸೆಲ್ಲಿನ ಒಳಗೆ ಹೋಗುತ್ತೆ, ಆಯಿತಾ? ಸೊ ಈ ವಾಟರ್ ಬಂದಿದ್ರಿಂದ, ಆ್ಯಕ್ಟಿವ್ ಆಗಿ ಊಟ ಹೋಗಿದ್ರಿಂದ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಡಕ್ಷನ್ ಆಫ್ ಸಾಲ್ಯುಬಲ್ ಫುಡ್ ಮಾಲಿಕ್ಯೂಲ್ಸ್. ಸಾಲ್ಯುಬಲ್ ಅಂದರೆ ಊಟದಲ್ಲಿ, ಅಂದರೆ ನೀರಲ್ಲಿ ಡಿಸಾಲ್ವ್ ಆಗುವಂಥ ಫುಡ್ ಮಾಲಿಕ್ಯೂಲ್ಸ್ ಫ್ರಮ್ ಲೀವ್ಸಲ್ಲಿ ಹೇಗೆ ಪ್ರಿಪೇರ್ ಆಗುತ್ತೆ? ಬೈ ಫೋಟೋಸಿಂಥಿಸಿಸ್ ಅಲ್ವಾ? ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇಸ್ ನೋನ್ ಎಸ್ ಟ್ರಾನ್ಸ್ಲೊಕೇಶನ್. ಸೊ ಆ್ಯಕ್ಟಿವ್ ಆಗಿ ಫ್ಲೋಯಮ್ ಒಳಗೆ
ಊಟ ಹೋಯ್ತು, ಅದ್ರ ಹಿಂದೆನೆ ಅದರಿಂದ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಆಯಿತು, ಅದರಿಂದ ವಾಟರ್ ಕೂಡ ಟ್ರಾನ್ಸ್ಪೋರ್ಟ್ ಆಯಿತು ಆ ಫ್ಲೋಯಮ್ ಸೆಲ್ಲಿಗೆ. ಸೊ ಆ ಫ್ಲೋಯಮ್ ಸೆಲ್ಲಿಂದ ನೆಕ್ಸ್ಟ್ ಫ್ಲೋಯಮ್ ಸೆಲ್ಲಿಗೆ ಈ ಊಟ ಹಾಗೂ ನೀರು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹಾಗೆ ಹಾಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಪಾರ್ಟಿಗೆ ಏನು ಊಟ ತಲುಪಬೇಕೋ ಅಲ್ಲಿಂದ ಪೂರ್ತಿ ಫ್ಲೋಯಮ್ ಒಳಗಿಂದಾನೆ ಊಟ ಟ್ರಾನ್ಸ್ಪೋರ್ಟ್ ಆಗುತ್ತೆ ಮಕ್ಕಳೇ. ಸೊ ಇದು ಆ್ಯಕ್ಟಿವ್ ಪ್ರಾಸೆಸ್. ನಾ ಹೇಳ್ದ ಹಾಗೆ ಎ ಟಿ ಪಿಯಿಂದಾನೇ ಎನರ್ಜಿ ಸಿಗೋದು ನಮಗೆ ಅಲ್ವಾ. ನಾವು ರೆಸ್ಪಿರೇಷನಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಎ ಟಿ ಪಿ ಇಸ್ ದ ಮಾಲಿಕ್ಯೂಲ್ ವಿಚ್ ಪ್ರೊವೈಡ್ಸ್ ಎನರ್ಜಿ ಅಂದಿದೆ ಅಲ್ವಾ. ಸೊ ಈ ಆ್ಯಕ್ಟಿವ್ ಪ್ರಾಸೆಸ್ಸಿಗೂ ಎನರ್ಜಿ ಬೇಕು. ಆ ಎನರ್ಜಿ ಸಿಗ್ತಿರೋದು ನಮ್ಮ ಎ ಟಿ ಪಿಯಿಂದ. ಸೊ ಇಷ್ಟು ನಮ್ಮ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಮಗೆ ಯಾವಾಗ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಎಲ್ಲೆಲ್ಲಿಗೆ ಆಗಬೇಕು ಅಂತ ನೀವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಈಗ ನಮಗೆ ಸ್ಟೋರೇಜ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂತ ಕೇಳಿರ್ತೀವಿ ಅಲ್ವಾ. ಈಗ ಪೊಟ್ಯಾಟೊ ಬಂದು ಮಾಡಿಫೈಡ್ ಸ್ಟೆಮ್ ಅಂತ ಕರಿತೀವಿ. ಆ ಸ್ಟೆಮ್ನ ಸ್ಟೋರೇಜ್ ಅಥವಾ ಶೇಖರಣೆ ಕಾರಣಕ್ಕೆ ಯೂಟಿಲೈಸ್ ಮಾಡಿಕೊಂಡ್ರೆ ಪ್ಲಾಂಟು, ಅದನ್ನು ನಾವು ಮಾಡಿಫೈಡ್ ಸ್ಟೆಮ್ ಅಂತೀವಿ ಅಲ್ವಾ. ಯೂಶಲಿ ಸ್ಟೆಮ್ಮದ ಕೆಲಸ ಏನಂದರೆ ಊಟ ಮತ್ತು ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. ಸ್ಟೆಮ್ಮಲ್ಲೇ ಝೈಲಮ್ ಮತ್ತು ಫ್ಲೋಯಮ್ ಇರೋದು, ಆಯಿತಾ, ನಮ್ಮ ವ್ಯಾಸ್ಕ್ಯುಲರ್ ಟಿಶ್ಯೂ ಇರೋದು. ಅದಲ್ಲದೆ ಸ್ಟೋರೇಜ್ ಪರ್ಪಸ್ಸಿಗೂ ಯೂಸ್ ಮಾಡಿದಾಗ ಅದನ್ನು ಮಾಡಿಫೈಡ್ ಸ್ಟೆಮ್ ಅಂತೀವಿ. ಅದೇ ಥರ ಮಾಡಿಫೈಡ್ ರೂಟ್ಸ್ ಅಂತ ಕೂಡ ನಮಗೆ ಇರುತ್ತೆ. ಈಗ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅಂತ ಹೇಳ್ತೀವಲ್ಲ, ಅದು ಬಂದು ಮಾಡಿಫೈಡ್ ರೂಟ್. ಸೊ ನಮ್ಮ ಲೀವ್ಸಲ್ಲಿ ಪ್ರಿಪೇರ್ ಆಗಿರೋ ಊಟ ಈ ಸ್ಟೆಮ್ಮಿಗೂ ಹೋಗಬೇಕು ಮತ್ತು ರೂಟ್ಸಿಗೂ ಹೋಗಬೇಕು. ಆಮೇಲೆ ಸ್ಪ್ರಿಂಗ್ ಟೈಮಲ್ಲಿ ಹೂವು ಚಿಗುರತ್ತೆ ಅಲ್ವಾ. ಸೊ ಆ ಹೂವು ಚಿಗುರಕ್ಕೂ ಎನರ್ಜಿ ಬೇಕು, ಆ ಎನರ್ಜಿಗೂ ಊಟ ಬೇಕು. ಸೊ ಸ್ಪ್ರಿಂಗ್ ಟೈಮಲ್ಲಿ ಫ್ಲವರ್ಸ್ ಅಥವಾ ಬಡ್ಸ್ ಏನಿದೆ ಅಲ್ಲಿಗೂ ಊಟ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ನಿಮ್ಗೀಗ ಅರ್ಥ ಆಗಿರಬೇಕು ಊಟ ಎಲ್ಲೆಲ್ಲಿಗೆ ಯಾವ್ಯಾವ ಟೈಮಲ್ಲಿ ಹೋಗಬೇಕು ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಫ್ಲೋಯಮ್ ಆ ರೀತಿಯಲ್ಲಿ ಚೆನ್ನಾಗಿ 100% ಎಫಿಷಿಯನ್ಸಿ ಇಟ್ಕೊಂಡು ಕೆಲಸ ಮಾಡುತ್ತೆ. ಸೊ ಇದರಿಂದ ನಾವು ಇವತ್ತಿನ ಟಾಪಿಕ್ ಅಂತ್ಯಕ್ಕೆ ಬಂದಿದ್ದೀವಿ. ಫುಲ್ ಕನ್ನಡ ಮಾತಾಡ್ಬಿಟ್ಟೆ. ಬಟ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ನಾವು ಏನೇನು ಕಲ್ತ್ವಿ ಮಕ್ಕಳೇ, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಏನೇನು ಟ್ರಾನ್ಸ್ಪೋರ್ಟ್ ಆಗಬೇಕು ಪ್ಲಾಂಟ್ಸಲ್ಲಿ, ವಾಟರ್, ಮಿನರಲ್ಸ್ ಮತ್ತು ಫೂಡ್ ಅಲ್ವಾ. ಸೊ ಹೇಗೆ ಇವೆಲ್ಲ ಟ್ರಾನ್ಸ್ಪೋರ್ಟ್ ಆಯಿತು. ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಆಗಿದ್ದು ನಮ್ಮ ಝೈಲಮ್ ಟಿಶ್ಯೂಯಿಂದ. ಝೈಲಮ್ ಟಿಶ್ಯೂ ಅಲ್ಲಿ 2 ಥರ ಫೋರ್ಸಸ್ ಆ್ಯಕ್ಟ್ ಮಾಡುತ್ತೆ. ಒಂದು ಬಂದು ರೂಟ್ ಪ್ರೆಷರ್, ಇನ್ನೊಂದು ಟ್ರಾನ್ಸ್ಪಿರೇಷನ್, ಆಯಿತಾ. ಇದು ಅಷ್ಟು ಎನರ್ಜಿ ಯೂಟಿಲೈಸ್ ಮಾಡ್ಕೊಳ್ಳಲ್ಲ. ಬಟ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಏನಿದೆ, ನಮ್ಮ ಲೀವ್ಸಲ್ಲಿ ಪ್ರಿಪೇರ್ ಆಗುವಂಥ ಫುಡ್ನ ಬೇರೆ ಬೇರೆ ಪಾರ್ಟ್ಸಿಗೆ ಕಳಿಸ್ಕೊಡೋ ಅಂಥ ಪ್ರಾಸೆಸ್ನ ನಾವು ಟ್ರಾನ್ಸ್ಲೊಕೇಶನ್ ಅಂತೀವಿ. ಇದು ಆ್ಯಕ್ಟಿವ್ ಪ್ರಾಸೆಸ್. ಆ್ಯಕ್ಟಿವ್ ಅಂದರೆ ಎನರ್ಜಿ ಅಂದರೆ ಎ ಟಿ ಪಿ ಯೂಟಿಲೈಸ್ ಮಾಡ್ಕೊಂಡು ನಡೆಯುವಂತಹ ಪ್ರಾಸೆಸ್ ಇದು. ಝೈಲಮಲ್ಲಿ ಟ್ರಾನ್ಸ್ಪೋರ್ಟ್ ಯಾವ ಕಡೆಗಾಗುತ್ತೆ, ಒಂದೇ ಕಡೆಗಾಗುತ್ತೆ. ಸೊ ಅದು ಯೂನಿಡೈರೆಕ್ಷನಲ್. ಬಟ್ ಫ್ಲೋಯಮಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲಿಗೆ, 2 ಕಡೆಗಾಗುತ್ತೆ. ಸೊ ಅದು ಬೈ ಡೈರೆಕ್ಷನಲ್, ಆಯಿತಾ. ಸೊ ಇಷ್ಟನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅರ್ಥ ಆಗಿದೆ ಅಂತ ನಾನು ನೆಮ್ಮದಿಯಾಗಿ ಇವತ್ತು ರಾತ್ರಿ ನಿದ್ದೆ ಮಾಡ್ತೀನಿ, ಆಯಿತಾ. ಸೊ ಇವತ್ತಿನ ಕ್ಲಾಸಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸೊ ದಿಸ್ ಇಸ್ ಯೋರ್ ಸ್ಕ್ರೀನ್ಶಾಟ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಬಾಯ್ ಬಾಯ್.